ಹಾಯ್ ನಮಸ್ತೆ ಬೆಂಗಳೂರು, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. AC ರೋಡಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಡಿ ಇಲ್ಲಿ ನಿಂತಿದ್ದಾರಲ್ಲ, ಇಲ್ಲಿ ಏನಾದರೂ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೋಗ್ಬಿಟ್ರೆ ಸರಿಯಾಗಿ ಜಾಮ್ ಹಾಕ್ಬಿಡ್ತಾರೆ. ಸಿಕ್ಕಾಪಟ್ಟೆ 1 to ಡಬಲ್ ರೇಟ್ ಹಾಕಿ ಐಟಮ್ಗಳು ಹಾಕ್ತಾರೆ ನೋಡಿ. ಒಂದು ಗಾಡಿ ಅದು ಎಳ್ಕೊಂಡು ಹೋಗ್ತಾರೆ ಜಿಮ್ಮಿನ. ರೋಡಲ್ಲೇ ನಿಂತ್ಕೊಂಡು ಇಲ್ಲಿ ಹೋಗ್ತೀವಿ ಹ್ಞೂ ಅಂದ್ಬಿಟ್ರೆ ಮುಗೀತು. ಹತ್ತಿ ಕುತ್ಕೊಬಿಡ್ತಾರೆ ಒಂದು 4 ಜನ ಗಾಡಿ ಒಳಗಡೆ ಕುತ್ಕೊಂಡು ಎತ್ತಾಕೊಂಡು ಹೋಗಿ ಸರಿಯಾಗಿ ಬ್ಲೇಡ್ ಹಾಕ್ತಾರೆ. ಆದಷ್ಟು ಗೊತ್ತಿರೋರು ಪರಿಚಯ ಮಾಡಿಕೊಂಡು, ಪರಿಚಯ ಆಗಿರೋರನ್ನ, ಇಲ್ಲಾಂತಂದರೆ ಹೋಲ್ಸೇಲ್ ಅಂಗಡಿಗಳಿಗೆ ತುಂಬ ಇದೆ ಒಳಗಡೆ. ಅವ್ರು ಯಾರು ಹೋಲ್ಸೇಲ್ ಅಂಗಡಿ ಕರ್ಕೊಂಡು ಹೋಗಲ್ಲ. ನನ್ನ ಈ ಗಾಡಿಗೂ ಸಿಸ್ಟಮ್ ಹಾಕ್ಸ್ಬೇಕಾದ್ರು ಹಂಗೇನೆ ಹೋಗಿ ಜಸ್ಟ್ ನಾನು ಕೇಳ್ಕೊಬರೋಣ ಅಂತ ಹೋಗಿದ್ದು ಅಷ್ಟೇ. ಹಾಕೋದು ಸರಿಯಾಗಿ ಒಂದು 18,000 ಏನೋ ಬಿಲ್ ಹಾಕಿದ್ರು. ಮ್ಯಾಟು, ಸಿಸ್ಟಮು, ಊಪರು, ಸುಮಾರು ಇದೆಲ್ಲ ಹಾಕ್ಸ್ಕೊಂಡೆ. ಮ್ಯಾಟು 3 ಮ್ಯಾಟ್ ಹಾಕ್ಸಿರೋದು ನಾನು ಒಳಗಡೆ. ಫ್ಲೋರ್ ಮ್ಯಾಟು, ಅದ್ರ ಮೇಲೆ ಇನ್ನೊಂದು ಕಂಪ್ನಿದೊಂದು ಮ್ಯಾಟ್ ಐತೆ, ಅದ್ರ ಮೇಲೆ ಇನ್ನೊಂದು ಡೆಸ್ಟು ಏನೇ ಇದ್ರೂ ಅದ್ರ ಒಳಗಡೆನೇ ಬಿದ್ದಿರುತ್ತೆ. ಆ ಥರದ್ದು ಸರಿಯಾಗಿ ಬ್ಲೇಡ್ ಹಾಕ್ತಾರೆ. ಆದಷ್ಟು ಹೋಲ್ಸೇಲ್ ಅಂಗಡಿಗೆ ಹೋಗಿ ಮಾತಾಡ್ಕೊಂಡು ಆಮೇಲೆ ಬಂದು ಗಾಡಿ ತಗೊಬನ್ನಿ. ಈಗ ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 10ನೇ ತಾರೀಕು 12ನೇ ತಾರೀಕು ನನ್ನ ತಮ್ಮಂದು ಗಾಡಿನೂ ಫುಲ್ಲು ಇಷ್ಟೊಂದೆಲ್ಲ ಹಾಕಿಸ್ಬೇಕು. ಅದೊಂದು ವಿಡಿಯೋ ಮಾಡ್ತೀನಿ, ಅವಾಗ ತೋರಿಸ್ತೀನಿ ಬನ್ನಿ. ನಮಗೆ ಇಲ್ಲಿ ಹೋಲ್ಸೇಲ್ ಅಂಗಡಿ, ನಾವು ಸುಮಾರು ಅವಾಗಿಂದನೂ ಎಲ್ಲ ಐಟಮ್ ತಗೋತಾ ಇದ್ದಿದ್ದು. ಹೋಗೋಣ. ಅವನ ಹತ್ರನೇ ಹಾಕ್ಸಿದ್ದು, ನಾನು ಈ ಗಾಡಿಗೆ ಹಾಕ್ಸಿದ್ದು. ಅದಾದಮೇಲೆ ಅವ್ನು ಪರಿಚಯ ಆಗಿದ್ದು. ಅವಾಗಿಂದ ಹೋಲ್ಸೇಲ್ ಅಂಗಡಿ. ಏನೇ ಒಂದು ಶಾಂಪೂ ಬಾಟ್ಲು ಹೊರಗಡೆ ತಗೊಂಡ್ರೆ ಹೆಚ್ಚು ಕಮ್ಮಿ 240 ರೂಪಾಯಿ, ಅಲ್ಲಿ ಹೋದರೆ 130, 130, 140 ಅಷ್ಟೇ. ಆದಷ್ಟು ಜಾಗನೇ ಇರಲಿಲ್ಲ, ಎಲ್ಲ ಜಾಗ ಮಾಡಿ ಗಾಡಿ ತಗೊಂಡಾಗ ಆ ಕಡೆಗೆ ಹಾಕ್ಬೇಕು. ನನ್ನ ಗಾಡಿ ಕಾವಲು ಕೂತಾನೆ, ಲಾಕ್ ಮಾಡಿಲ್ಲ ನಾನು. ಅಲ್ಲಿಗೆ ತಗೊಂಡೋಗ್ಬೇಕು, ಅಲ್ಲಿ ಜಾಗ ಇಲ್ಲ. ಫುಲ್ ಒಳಗಡೆ, ಇದರೊಳಗಡೆನೇ ಜಾಗ ಇಲ್ಲ. ಬನ್ನಿ, ಲೋಡ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಲೋಡಿಂಗ್ ಎಲ್ಲ ಆಯಿತು. ಇಷ್ಟೇ ಕಮ್ಮಿನೇ ಐಟಮು. ಹಗ್ಗ ಕಟ್ಬಿಟ್ಟಿದ್ದೀನಿ. ನಿನ್ನೆ ಹಾಕೊಂಡು ಹೋಗ್ತಾಯಿದ್ದೀನಿ, ಒಂದು ಕೇಸು ಬಿದ್ದೋಗಿತ್ತು, ಕಾಣಿಸ್ತು, ಎತ್ಕೊಂಡೆ. ಕಮ್ಮಿನೇ, ಹೋಗ್ತಾ ಸಿಗ್ತೀನಿ. ಮ್ಯಾಟ್ ಅಂದರೆ ಇದು ಅಲ್ಲಾಕ್ಸಿದೆ. ಅದ್ರ ಕೆಳಗಡೆ ಇದು ಕಂಪ್ನಿಯಿಂದ ಕೊಟ್ಟಿರೋದು. ಅದ್ರ ಮೇಲೆ ಇದು ಇನ್ನೊಂದು. ಇದು ಎಷ್ಟೇ ಡೆಸ್ಟ್ ಇದ್ರೂ ಒಂಚೂರು ಕೆಳಗೆ ಹೋಗಲ್ಲ. ಉದ್ರುಬಿಟ್ರೆ ಮುಗೀತು. ಇನ್ನು ಅದು ಬಂದರೆ ಅಲ್ಲೊಂದು ಊಫರ್ ಹಾಕ್ಸ್ಕೊಂಡಿದ್ದೀನಿ. ಅದೊಂದು ಊಫರು, ಇಲ್ಲೊಂದು ಹಿಂದ್ಗಡೆ ಒಂದು ಸ್ಪೀಕರ್ ಇದೆ. ಬಾಕ್ಸು ಅಲ್ಲೊಂದಿದೆ ನೋಡಿ, ಬಾಕ್ಸು. ಅದೊಂದು ಬಾಕ್ಸು, ಇಲ್ಲೊಂದು ಸ್ಪೀಕರ್ ಐತೆ ಸೈಡಲ್ಲೊಂದು. ಇಷ್ಟಕ್ಕೆ ಸರಿಯಾಗಿ ಎಳ್ದಿದ್ರು ಅವಾಗ ಬಿಲ್ಲು. ಇದೊಂದು ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಇದೆಲ್ಲ ಆ್ಯಂಡ್ರಾಯ್ಡ್ ಥರ. ಇದು ಮಾಮೂಲಿ ಫೋನ್ ಹಿಂಗೆ ಯೂಸ್ ಮಾಡ್ತೀವಿ, ಫೋನ್ ಒಂದು ಬರೋಲ್ಲ, ಅದು ಬಿಟ್ಟು ಇನ್ನೆಲ್ಲ ಬರ್ತಾವೆ. ಯೂಟ್ಯೂಬು ಎಲ್ಲ ಬರ್ತಾವೆ ಇದರಲ್ಲಿ. ಇನ್ನು ಬಿಲ್ ಬಂದಿಲ್ಲ, ಬಿಲ್ಲಿಗೆ ಕಾಯ್ತಾ ಇದ್ದೀನಿ. ಬಿಲ್ ಬಂದಿದ ತಕ್ಷಣ ಹೊರಡೋದೆ. ಬಿಲ್ ಬರೋದು ಇನ್ನೂ ಸ್ವಲ್ಪ ಲೇಟೇ ಅನಿಸುತ್ತೆ, ಅರ್ಧ ಗಂಟೆ ಆಗುತ್ತೆ ಮಾಡ್ತಾರೆ ನೋಡಿ. ಇಷ್ಟೇ 8 ಬಾಕ್ಸು. ಇದು 8, ಅಲ್ಲೊಂದು 2 ಬಾಕ್ಸ್ ಇದ್ದಾವೆ. ಕರ್ನಾ ಓಪನ್. ಇಲ್ಲಿಗೆ ಇದು ಇಷ್ಟೇ ಐಟಮು. ಇಲ್ಲಿ ಅನ್ಲೋಡ್ ಆಯಿತು. ಇನ್ನೇನು ಇಶ್ಯೂ ಆದರೆ ಹೋಗ್ತಾರದೆ. ಇಲ್ಲಿಂದ ಅಮೆಝಾನ್ಗೆ ಅಲ್ಲಿಗೆ ಜಾಸ್ತಿ ಇದೆ ಅಂತ 2 ಟ್ರಿಪ್ ಹೇಳಿದರು. ಇದು ಸ್ವಲ್ಪನೇ ಐಟಮು. ಹೊರಡ್ಬೇಕಾದ್ರೆ ಸಿಗ್ತೀನಿ. ಫೈನಲಿ ಇನ್ನೊಂದು ಲೊಕೇಶನ್ಗೆ ಬಂದಿದ್ದೀವಿ. ಇದು ಫಸ್ಟ್ ಓಪನಿಂಗ್ ಮಾಡಿದ್ದೆ ನಾನಿದು. ಓಪನ್ ಮಾಡ್ತಾ ಇದ್ದಾರೆ. 160 ಕಾಟನ್ JK ಪೇಪರ್ ಹಾಕ್ಕೊಂಡು ಬಂದಿದ್ದು. ಫಸ್ಟ್ ಬೋನಿ ನಂದೇ ಇಲ್ಲಿ. ಇಷ್ಟೆಲ್ಲ ಖಾಲಿ ನೋಡಿ. ಇದು ಮುಂಚೆ
ಇದ್ದಿದ್ದು ಮಹೇಂದ್ರ ಲಾಸ್ಟಿಕ್ ಅಂತ, ಈಗ ಅಮೆಝಾನಿಗೆ ಚೇಂಜ್ ಆಗಿದೆ. ಎಲ್ಲ ಅಮೆಝಾನ್ ಹೋಲ್ಸೇಲ್ ಅಂತಾರಪ್ಪ, ಅದೇನೋ ಗೊತ್ತಿಲ್ಲ ನನಗೂ. ಇಲ್ಲಿಂದ ಪ್ಯಾಕಿಂಗ್ ಆಗಿ ಅಮೆಝಾನ್ ಇದಕ್ಕೆ ಹೋಗುತ್ತೇನೆ, ಇದು ಲೋಡು ಎಲ್ಲ ನೋಡಿ ಅಮೆಝಾನ್ದೆ. ಇಷ್ಟೇ, ಎಲ್ಲ ಅನ್ಲೋಡ್ ಆಯಿತು. ಅನ್ಲೋಡ್ ಆಗಿ ಅಲ್ಲಿಂದ ಬಂದ್ವಿ. GRL ಮಾಡ್ಸಕ್ಕೆ ಹೋಗೋರು ಇನ್ನೊಂದು ಕಡೆ.